ತಹಶೀಲ್ದಾರ್ ಯಳಂದೂರು ಚಾಲಕರು ಹೋಗಿದ್ದಾರೆ. ನನಗೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ಕಾಲ್ ಮಾಡಿ ಇವಾಗ ಸರ್ ಈಗ ಮನವಿ ಪತ್ರ ಕೊಡಬೇಕು ತಹಶೀಲ್ದಾರ್ ಇಲ್ಲ ಅಂತ ಬಂದು ತುರ್ತ ನಾನು ಬಂದಿದ್ದೇನೆ. ಓಕೆ, ಮುಂದೆನೂ ಕೂಡ ಈ ಒಂದು ತಾಲೂಕು ಕಚೇರಿಯಲ್ಲಿ ಈಗ ತಹಶೀಲ್ದಾರ್ ಇರ್ಬೋದು, ನಾವಾಗಲೂ ಇರ್ಬೋದು, ಇಬ್ಬರೊಬ್ಬರು ಇದ್ಕೊಂಡು ನಮ್ಮ ಮನೋಪತ್ರಗಳನ್ನು ನಾವು ತುರ್ತಾಗಿ ಸ್ವೀಕರಿಸ್ತೇವೆ. ಅವರು ಕೂಡ ಡಿಲೇ ಮಾಡೋಕ್ಕೆ ಹೋಗಿಲ್ಲ. ತಹಶೀಲ್ದಾರ್ಗೋಸ್ಕರ ನಾನೇ ಬಂದಿದ್ದೇನೆ ಖುದ್ದಾಗಿ. ಸೊ ನಾವಿರುವಂಥದ್ದು ಎಲ್ಲ ಸಾರ್ವಜನಿಕ ಸ್ಪಂದನೆ ಮಾಡೋದಕ್ಕೆ ನಾವಿರುವಂಥದ್ದು. ಅದೇ ಈಗ ತಹಶೀಲ್ದಾರ್ ಅನುಪಸ್ಥಿತಿಯಲ್ಲಿ ಡಿಟಿ ಅವರು ಕೂಡ ನಾವು ಬಂದಿದ್ದರು. ಸೊ ಇನ್ನು ಮುಂದೆ ತಹಶೀಲ್ದಾರ್ ಆಗಲಿ ನಾವಾಗಲಿ ಯಾರು ಮನವಿ ಪತ್ರ ಬಂದ ಖುದ್ದಾಗಿ ನಾವು ನಮ್ಮ ಅನುಪಸ್ಥಿತಿಯಲ್ಲಿ ನೆಕ್ಸ್ಟ್ ಯಾರು ಇರಬೇಕಾದ್ರೆ ನಮ್ಗೆ ಹೇಳ್ತೀವಿ. ಅದನ್ನ ಮಾಹಿತಿಗಳನ್ನ ನಾವು ಪೊಲೀಸರು ಕೂಡ ಹೇಳಿರ್ತೀವಿ. ಆಯ್ತು, ಮೂಲಭೂತ ಸೌಲಭ್ಯ ಕೂಡ ನಾವು ಒದಗಿಸ್ತೇವೆ ಮುಂದಿನ ದಿನಗಳಲ್ಲಿ. ನಿಮ್ಮ ಮನವಿ ಪತ್ರನ ತುರ್ತಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಸರ್ಕಾರಕ್ಕೆ ಕಳಿಸೋದಕ್ಕೆ ಜವಾಬ್ದಾರಿ ನಾವು ಇಲ್ಲಿ ಆಟೋದವ್ರು ಇಲ್ವಾ? ಉಪ ವಿಭಾಗಾಧಿಕಾರಿಗಳು ಕೊಳ್ಳೇಗಾಲರವರ ಮುಖಾಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಮಠ ಚಾಮರಾಜನಗರ ಜಿಲ್ಲಾ ಘಟಕ ಹಾಗೂ ಕೊಳ್ಳೇಗಾಲ ತಾಲೂಕು ಘಟಕ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ಕರ್ನಾಟಕ ರಾಜ್ಯ ಹಸಿರು ಸೇನೆ ಮತ್ತೆ ಕಾರ್ಮಿಕರು, ಲಾರಿ ಮಾಲೀಕರು ಮತ್ತು ವಾಹನ ಮಾಲೀಕರು ಎಲ್ಲಾ ಸಂಘದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಒಂದು ಮನವಿ ಕೊಡ್ತಾ ಇದ್ದೀವಿ. ಮಾನ್ಯರೇ, ವಿಷಯ ತೈಲ ಬೆಲೆ ಕಡಿತಗೊಳಿಸುವಂತೆ ವಿನಂತಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಇತ್ತೀಚೆಗೆ ತೈಲ ಬೆಲೆಯನ್ನು ಏರಿಕೆ ಮಾಡಿದ್ದು, ಸದರಿ ತೈಲ ಬೆಲೆ ಏರಿಕೆಯಿಂದ ನಮ್ಮ ರಾಜ್ಯದ ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಹಾಗೂ ಎಲ್ಲರಿಗೂ ತುಂಬಾ ತೊಂದರೆಯಾಗಿರುತ್ತದೆ. ಆದ್ದರಿಂದ ತಾವು ಘನ ಸರ್ಕಾರದ ಗಮನಕ್ಕೆ ತರುವುದೇನೆಂದರೆ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದು ಸರ್ಕಾರದ ಇಂಧನ ಇಲಾಖೆ ಗಮನಕ್ಕೆ ತಂದು ಕೂಡಲೇ ತೈಲ ಬೆಲೆಯನ್ನು ಇಳಿಕೆ ಮಾಡಿಕೊಡಬೇಕೆಂದು ಈ ಮೂಲಕ ಮನವಿ ಕೊಡ್ತಾ ಇದ್ದೀವಿ. ಜಿಲ್ಲಾ ಅಧ್ಯಕ್ಷರಾದಂತಹ ಆರ್ ಮೋಹನ್ ಅವರು ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಅಯಾಜ್ರವರು, ರೈತ ಸಂಘದ ಹಿರಿಯರಾದಂತಹ ಅಧ್ಯಕ್ಷ ಹೊನಗಲಿ ಬಸವರಾಜರವರು, ಗೌರವಾಧ್ಯಕ್ಷರಾದಂತಹ ಜಗದೀಶ್ ಶಾಸ್ತ್ರಿ ಅವರು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು, ಪದಾಧಿಕಾರಿಗಳು, ಬುದ್ಧಿಜೀವಿಗಳು, ಚಿಂತಕರು ಎಲ್ಲರ ಪರವಾಗಿ ನಾವು ಎಸಿ ಸಾಹೇಬರಿಗೆ ಈ ಮನವಿ ಕೊಡ್ತಾ ಇದ್ದೀವಿ. ಕೂಡಲೇ ಈ ಮನವಿನ ಅವರು ರಾಜ್ಯ ಸರ್ಕಾರಕ್ಕೆ ತಲುಪಿಸಿ ನಮಗೆ ಏನು ಒಂದು ಒಳ್ಳೆಯ ತರದಲ್ಲಿ ತೈಲ ಬೆಲೆಯನ್ನ ಇಳಿಕೆ ಮಾಡಿಸುವ ನಿಟ್ಟಿನಲ್ಲಿ ಸಹಕಾರ ಕೊಡ್ತಾರೆ ಅಂತ ಭಾವಿಸಿ ಮನವಿ ಕೊಡ್ತಾ ಇದ್ದೀವಿ. ಬನ್ನಿ ಅಧ್ಯಕ್ಷರೇ, ಇಲ್ಲಿ ಅವರೆಲ್ಲ ಅಧ್ಯಕ್ಷರಲ್ಲಿ ಇರ್ತಕ್ಕಂಥವ್ರು ಇಲ್ಲ ಅಂತಂದ್ರೆ ಇದು ನಾಚಿಕೆ ಆಗುತ್ತೆ. ಏನು ನೀವು ಹೇಳ್ಬಿಡಿ ನೇರವಾಗಿ, ನೀವು ಎಷ್ಟು ಜನ ಕೂತ್ಕೊಂಡ್ರು ಚಳವಳಿನ ನಾವು ಅದಕ್ಕೇನು ಕೇರ್ ಮಾಡೋದಿಲ್ಲ, ಅಥವಾ ನೀವು ಯಾವ ರೀತಿ ಚಳವಳಿ ಮಾಡಿದ್ರು ನಾವು ಅಧಿಕಾರಿಗಳು ಬರೋದಿಲ್ಲ ಅಂತ ನಮ್ಗೇನ್ ಗೊತ್ತಿಲ್ವಾ ಸ್ವಾಮಿ? ಮುಖ್ಯಮಂತ್ರಿಗೆ ಚಳವಳಿ ಮಾಡಿ ಮುಂದೆ ಕುಣಿಸ್ಕೊತೀವಿ, ರಾಜ್ಯಪಾಲರು ಕುಣಿಸ್ಕೊತೀವಿ, ನಮ್ಗೇನ್ ತಹಸೀಲ್ದಾರ್ ACTC ಲೆಕ್ಕನ ಎಂತದೂ ಇಲ್ಲ. ಬಟ್ ನಿಮ್ ಬಗ್ಗೆ ಗೌರವ ಇದೆ, ಗೌರವಕ್ಕೆ ತಕ್ಕಾಗಿ ನಾವು ನಡ್ಕೊಳ್ಬೇಕು ಅಂತೀವಿ. ಯಾವತ್ತು ಯಾವುದೇ ಸಂಘಟನೆಗಳು ಬರಲಿ, ದೊಡ್ಡ ಸಂಘಟನೆ ಸಣ್ಣ ಸಂಘಟನೆ ಅಂತಿರಲ್ಲ, ಹೋರಾಟಗಾರರು ಬಂದಾಗ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಅವ್ರಿಗೆ ಏನ್ ಕೊಡ್ಬೇಕು, ನಾವೇನ್ ನಿಮ್ಮ ಆಸ್ತಿ ಕೇಳ್ತೀವ ಸ್ವಾಮಿ? ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗಿದೆ, ನಾವೊಂದು ಮನವಿ ಕೊಡ್ತಿದ್ವಿ, ಆ ಮನವಿ ತಕೊಳ್ಳಿ, ಸರ್ಕಾರಕ್ಕೆ ಕಳಿಸಿ, ಏನಾದ್ರು ತೀರ್ಮಾನ ಆಗ್ಲಿ ಅಂತೀವಿ. ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಅಂತಂದ್ರೆ ಹೆಂಗೆ? ಯಾರೋ ಬರ್ತಾರಪ್ಪ ಉಪ ತಹಸೀಲ್ದಾರರು ಅಂತಾರೆ, ತಹಸೀಲ್ದಾರರು ಎರಡು ಇದಕ್ಕೆ ಏನ್ ಸರ್ಕಾರಗಳಿಗೆ ಎರಡೆರಡು ಬೇಡಿ, ಒಂದೊಂದು ಜಿಲ್ಲೆಗೆ ಒಬ್ಬೊಬ್ರು ತಹಸೀಲ್ದಾರ್ ಕೊಟ್ಬಿಡಿ ಸಾಕು. ನಾಚಿಕೆ ಆಗುತ್ತೆ ನಮ್ಗೆ. ಸರ್ಕಾರಗಳು ಏನೇನೋ ಹೇಳುತ್ತೆ, ಒಂದು ಜಿಲ್ಲೆಗೆ ಒಬ್ಬ ತಹಸೀಲ್ದಾರ್ ಕೊಡಿ, 2 ತಾಲೂಕು ನಿಮ್ಗೆ ಕಷ್ಟ ಆಗುತ್ತೆ ಅಲ್ವೇ? ಅದಕ್ಕೆ ಇನ್ನೂ ಹೆಚ್ಚುವರಿಯಾಗಿ ಇನ್ಯಾವುದಾದ್ರು ಕೊಡಿ. ನಾವು ನೋಡ್ತಾ ಇದ್ದೀವಿ, ಚಳವಳಿ ಮಾಡ್ತಾ ಇದ್ದೀವಿ, ಒಂದು ಮನವಿ ಪತ್ರ ಇಸ್ಕೊಳಕ್ಕೂ RMC ನಲ್ಲಿ ಚಳವಳಿ ಹೊರಡುವಾಗಲೇ ವಾಹನಗಳು ಏನಾದ್ರೂ ಎಲ್ಲ ಬಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ದಯವಿಟ್ಟು ಬೇಡಿ ಅಂತ ನಾವೇನ್ ಹೇಳಿದ್ವಿ? ಇಲ್ಲ ಸ್ವಾಮಿ, ನಿಮ್ ಜವಾಬ್ದಾರಿನ ನಾವು ವಹಿಸ್ಕೊಂಡು ಖಂಡಿತವಾಗಿ ಯಾರಿಗೂ ತೊಂದರೆ ಆಗದಿದ್ದ ಮಟ್ಟಿಗೆ ಚಳವಳಿಯನ್ನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಮಾಡ್ಕೊಂಡು ಬಂದ್ವಿ. ನಾವು ಬಂದಿದಂತ ಆಟೋಗಳಿರ್ಬೋದು, ಟ್ರ್ಯಾಕ್ಟರ್ಗಳಿರ್ಬೋದು, ಬೇರೆ ಇತರ ಎಲ್ಲ ವಾಹನಗಳನ್ನ ನಾವು ಇದ್ರೊಳಗಡೆ ಇವತ್ತು ತಂದು ನಿಲ್ಲಿಸ್ಕೊಂಡಿದ್ದ ಪರಿಸ್ಥಿತಿ ಏನಾಗುತ್ತೆ?
ಯೋಚನೆ ಮಾಡ್ಬೇಕಲ್ವಾ? ಮುಂದಿನ ಕೆಲಸ ಯಾರು ಅಲ್ಲ ಸರ್, ಯಾರ್ದು ಅಂತ ನಾನು ಹೇಳ್ತಾ ಇರೋದು. ಈಗ ನಿಮ್ ಗಮನಕ್ಕೆ ತರೋದು, ದಂಡಾಧಿಕಾರಿಗಳ ಗಮನಕ್ಕೆ ತರೋ ಅಂತ ಇದು ಯಾರ್ದು? ಹೌದು, ಸಾಹೇಬ್ರಿಗೆ ಹೇಳಿದ್ದಾರೆ. ಈ ಮಾಹಿತಿ ನಾವೇನಾದ್ರು ಸಡನ್ ಆದಂತ ಸಂದರ್ಭದಲ್ಲಿ ಇಲ್ಲ ಏನಾದ್ರು ಒಂದು ಯಾವ ನಾವಾಗಿದ್ರೆ ನೀರು ಬೇಕು ಅಂತ ನಾವು ಇಷ್ಟು ಒಂದು ತಹಸೀಲ್ದಾರ್ ಅವರು ಬೇಜವಾಬ್ದಾರಿ ತರ ತಗೊಂಡ್ರೆ ನೀವು ಅವ್ರ ಮೇಲೆ ನೋಟಿಸ್ ಜಾರಿ ಮಾಡಿ ಗೊತ್ತಾ? ಅಧಿಕಾರಿ ಈ ತರ ಒಂದು ವಿಚಾರ ಗೊತ್ತಿದ್ರು ಕೂಡ ನೀವು ಯಾರು ಜವಾಬ್ದಾರಿ ಕರ್ನಾಟಕ ಕೇಸು ತಗೋಬೇಕು ಈ ತರ ಇದೆ ಅಂತ. ಹಂಗಾಗಿ ಅವ್ರ ಮೇಲೆ ಒಂದು ನೋಟಿಸ್ ಜಾರಿ ಮಾಡಬೇಕು. ನಮ್ಮ ಒಂದು ಬನ್ನಿ ಸರ್, ಕೂತ್ಕೊಳ್ಳಿ. ರೈತರಿಗೆ ಮೊದಲು ಗೌರವ ಕೊಡಕ್ಕೆ ನೀವು ಅಲ್ಗೂ ಇಲ್ಗೂ ಓಡಾಡಿದ್ರೆ ಮರ ಹಿಂಗ್ ಕೂತ್ಬೇಡ್ರಿ, ಹಿಂಗ್ ಕೂರ್ರಿ, ಸರ್ಕಲ್ ಮಾಡ್ರಿ. ಎಲ್ಲಿ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬರಲೇಬೇಕು, 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 ಬರಲೇಬೇಕು.